ಮೈಸೂರಿನ ಹುಣಸೂರು ಚಿನ್ನದಂಗಡಿ ದರೋಡೆ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆ. ಚಿನ್ನದಂಗಡಿ ದರೋಡೆಗೆ ಬಳಸಿದ್ದು ಆಂಧ್ರ ಪ್ರದೇಶದ ಬೈಕ್. OLX ನಲ್ಲಿ ಬೈಕ್ ಖರೀದಿ ಮಾಡಿದ್ರು ದರೋಡೆಕೋರರು. ಮೈಸೂರಿನ ಹುಣಸೂರು ಚಿನ್ನದಂಗಡಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆಸಿದಂತ ಪೊಲೀಸರಿಗೆ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಚಿನ್ನದಂಗಡಿ ದರೋಡೆಗೆ ಬಳಸಿದ್ದು ಆಂಧ್ರ ಪ್ರದೇಶದ ಬೈಕ್. ಈ ಬೈಕ್ ಅನ್ನ OLX ನಲ್ಲಿ ದರೋಡೆಕೋರರು ಖರೀದಿ ಮಾಡಿದ್ರು. ಆಂಧ್ರದ ಬೈಕ್ಗಳನ್ನ ದರೋಡೆಗೆ ಬಳಕೆ ಮಾಡಿದ್ದಾರೆ ಕಳ್ಳರು. ಸದ್ಯ ಬೈಕ್ ಅನ್ನ ಮೈಸೂರು ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರದಲ್ಲಿ ಹುಡುಕಾಟ ನಡೀತಾ ಇದೆ. ದರೋಡೆ ನಡೆದು 12 ದಿನ ಕಳೆದ್ರು ಕಾಕಿಗೆ ಕದೀಮರು ಸಿಗ್ತಾ ಇಲ್ಲ. ರಾಜಾರೋಷವಾಗಿ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ ಕಳ್ಳರು ದರೋಡೆಗೋಸ್ಕರ ಬಳಸಿದ್ದ ಬೈಕ್ ಅನ್ನ ಮೈಸೂರು ಪೊಲೀಸರು ಟ್ರೇಸ್ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಗನ್ ತೋರಿಸಿ ಬೆದರಿಕೆ ಹಾಕಿ ದರೋಡೆ ನಡೆಸಿದಂತಹ ಕದೀಮರು. ಚಿನ್ನದ ಅಂಗಡಿಯ ಒಳಗಿನ ದೃಶ್ಯ, ದರೋಡೆ ಹೇಗೆ ನಡೀತು ಅನ್ನೋ ದೃಶ್ಯವನ್ನ ನೋಡ್ತಾ ಇದ್ರಿ. ಚಿನ್ನದಂಗಡಿಯಲ್ಲಿದ್ದಂತ ಸಿಬ್ಬಂದಿಗೆ ಗನ್ ತೋರಿಸಿ ಚಿನ್ನದಂಗಡಿಯನ್ನ ದರೋಡೆ ಮಾಡಿತ್ತು. ದರೋಡೆ ಮಾಡೋದಕ್ಕೆ ಬಳಸಿದ್ದು ಆಂಧ್ರ ಪ್ರದೇಶದ ಬೈಕ್ ಅನ್ನೋದು ಗೊತ್ತಾಗಿದೆ ಮೈಸೂರು ಪೊಲೀಸರಿಗೆ ತನಿಖೆ ವೇಳೆ. ಆ ಬೈಕ್ ಅನ್ನ OLX ನಲ್ಲಿ ಖರೀದಿ ಮಾಡಿದ್ರಂತೆ. ಘಟನೆ ನಡೆದು 12 ದಿನ ಆಗಿದೆ. ಪೊಲೀಸರ ಕೈಗೆ ಇನ್ನೂ ಕದೀಮರು ಸಿಕ್ಕಿಬಿದ್ದಿಲ್ಲ. ಬಿಹಾರ, ಉತ್ತರ ಪ್ರದೇಶ, ರಾಜಸ್ಥಾನ, ಆಂಧ್ರದಲ್ಲಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ದರೋಡೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ರಾಜಾರೋಷವಾಗಿ ಚಿನ್ನದಂಗಡಿಗೆ ನುಗ್ಗಿ ದರೋಡೆಕೋರರು ಕಳ್ಳತನ ಮಾಡಿ ಎಸ್ಕೇಪ್ ಆಗಿತ್ತು. ಗನ್ ತೋರಿಸಿ ಬೆದರಿಕೆ ಹಾಕಿದ್ದಾರೆ. ಅಂಗಡಿಯ ಒಳಗಡೆ ಇದ್ದಂತ ಗ್ರಾಹಕರು ಚೆಲ್ಲಾಪಿಲ್ಲಿಯಾಗಿದ್ದಾರೆ. ದರೋಡೆಕೋರರು ಒಳಗಡೆ ಗನ್ ಹಿಡಿದು ಬರ್ತಾ ಇದ್ದಂತೆ ಗ್ರಾಹಕರು ಕೂಡ ಬೆದರಿದ್ದಾರೆ. ಕೈಯಲ್ಲಿ ಗನ್ ಇದೆ. ಚಿನ್ನದಂಗಡಿ ಒಳಗಡೆ ಇರುವಂತಹ ಸಿಬ್ಬಂದಿ ಗ್ರಾಹಕರನ್ನ ಹೆದರಿಸ್ತಾ ಇದ್ದಾರೆ. ಚಿನ್ನವನ್ನ ದರೋಡೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.